ನಮಸ್ಕಾರ ಸಿಂಹರಾಶಿಯ ವೀಕ್ಷಕರೇ, ಜೂನ್ 17ರಿಂದ ಜೂನ್ 21ರವರೆಗೆ ಇರುವ 5 ದಿನಗಳು ಸಾಮಾನ್ಯ ದಿನಗಳಲ್ಲ. ಕೆಲವರಿಗೆ ಜೀವನದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು, ಕೆಲವರಿಗೆ ಎಚ್ಚರಿಕೆ ಗಂಟೆ ಮೊಳಗಬಹುದು, ಇನ್ನೂ ಕೆಲವರಿಗೆ ಹಲವು ದಿನಗಳಿಂದ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಆದ್ರೆ ಈ ಎಲ್ಲದರ ಮಧ್ಯೆ ಒಂದು ವಿಶೇಷ ಸೂಚನೆ ಕಾಣಿಸ್ತಿದೆ. ಅದು ಏನಂದ್ರೆ, ಎಂ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಕಾರಣದಿಂದ ಕೆಲ ಸಿಂಹ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಕಾಣಿಸ್ತಿದೆ. ಈ ವಿಷಯ ಕೇಳಿದ ತಕ್ಷಣ ಎಲ್ಲ ಎಂ ಹೆಸರಿನ ಜನ ಕೆಟ್ಟವರು ಅಂತ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಜ್ಯೋತಿಷ್ಯದಲ್ಲಿ ಬರುವ ಸೂಚನೆಗಳು ಎಲ್ರಿಗೂ ಒಂದೇ ರೀತಿಯಾಗಿ ಅನ್ವಯಿಸುವುದಿಲ್ಲ. ಆದ್ರೆ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಕೆಲವರ ನಡೆ ನುಡಿಗಳನ್ನ ಗಮನಿಸುವುದು ಒಳ್ಳೆಯದು ವೀಕ್ಷಕರೇ. ವಿಶೇಷವಾಗಿ ನೀವು ತುಂಬಾ ನಂಬಿಕೆ ಇಟ್ಟಿರುವ ವ್ಯಕ್ತಿಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬಾ ಉತ್ತಮ. ಏಕೆಂದ್ರೆ ಕೆಲವೊಮ್ಮೆ ನಮಗೆ ದೊಡ್ಡ ಸಮಸ್ಯೆ ಅಪರಿಚಿತರಿಂದ ಬರುವುದಿಲ್ಲ, ನಾವು ಹೆಚ್ಚು ನಂಬಿದವರಿಂದಲೇ ಬರ್ತದೆ. ಈ 5 ದಿನಗಳಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಮನಸ್ಸನ್ನ ಅಚ್ಚರಿಗೊಳಿಸಬಹುದು. ಕೆಲವರು ನಿಮ್ಮ ಬಗ್ಗೆ ಮಾತನಾಡುವ ರೀತಿ ಬದಲಾಗಬಹುದು. ಇನ್ನ ಕೆಲವರು ನಿಮ್ಮ ಯಶಸ್ಸನ್ನ ನೋಡಿ ಒಳಗೊಳಗೆ ಅಸೂಯೆ ಪಡಬಹುದು. ಇನ್ನೂ ಕೆಲವರು ನಿಮ್ಮ ನಿರ್ಧಾರಗಳನ್ನ ತಪ್ಪು ದಾರಿಗೆ ತಳ್ಳಲು ಪ್ರಯತ್ನಿಸಬಹುದು. ಆದ್ರಿಂದ ಈ ವಿಡಿಯೋವನ್ನ ಕೊನೆವರೆಗೂ ಕೇಳಿ, ಯಾಕಂದ್ರೆ ಕೊನೆಯಲ್ಲಿ ಹೇಳುವ ಒಂದು ಮುಖ್ಯ ಸೂಚನೆ ನಿಮ್ಮನ್ನ ದೊಡ್ಡ ತೊಂದರೆಯಿಂದ ರಕ್ಷಿಸುವ ಸಾಧ್ಯತೆ ಇದೆ ವೀಕ್ಷಕರೇ. ಸಿಂಹ ರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು. ನೀವು ಯಾರಿಗೂ ಹೆದರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹೇಳ್ತೀರಾ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಇದೇ ಆತ್ಮವಿಶ್ವಾಸ ಕೆಲವೊಮ್ಮೆ ಅತಿಯಾದ ನಂಬಿಕೆಯಾಗಿ ಬಿಡುತ್ತದೆ. ಆಗ ಸಮಸ್ಯೆಗಳು ಆರಂಭವಾಗ್ತವೆ. ಜೂನ್ 17ರಿಂದ ಜೂನ್ 21ರವರೆಗಿನ ಸಮಯದಲ್ಲಿ ಇದೇ ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಸುತ್ತ ಒಂದು ವಿಚಿತ್ರ ವಾತಾವರಣ ನಿರ್ಮಾಣವಾಗಬಹುದು. ನೀವು ಯಾರನ್ನೋ ಸಂಪೂರ್ಣವಾಗಿ ನಂಬಿರಬಹುದು, ಅವರ ಮಾತನ್ನ ಕೇಳಿ ಹಲವು ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು. ಆದರೆ ಈಗ ಅವರ ನಿಜವಾದ ಮುಖ ನಿಮಗೆ ಗೊತ್ತಾಗುವ ಸಮಯ ಬಂದಿದೆ. ಅವರ ಮಾತು ಮತ್ತು ಅವರ ಮನಸ್ಸಿನ ನಡುವೆ ಇರುವ ವ್ಯತ್ಯಾಸ ನಿಧಾನವಾಗಿ ನಿಮ್ಮ ಕಣ್ಣಿಗೆ ಬೀಳಬಹುದು ವೀಕ್ಷಕರೇ. ವಿಶೇಷವಾಗಿ ಎಂ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಜೊತೆಗೆ ಇತ್ತೀಚೆಗೆ ಹೆಚ್ಚು ಸಂಪರ್ಕ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ. ಈ ವ್ಯಕ್ತಿ ನಿಮ್ಮ ಕುಟುಂಬದವರಾಗಿರಬಹುದು, ಸ್ನೇಹಿತರಾಗಿರಬಹುದು, ಕೆಲಸದ ಸ್ಥಳದ ಸಹೋದ್ಯೋಗಿಗಳು ಕೂಡ ಆಗಿರಬಹುದು, ಅಥವಾ ವ್ಯಾಪಾರ ಸಂಬಂಧ ಹೊಂದಿರೋರಾಗಿರೋ ಕೂಡ ಬಹುದು. ಎಲ್ರಿಗೂ ಒಂದೇ ರೀತಿಯ ಫಲ ಇರೋದಿಲ್ಲ. ಆದರೆ ಆ ಅಕ್ಷರದ ಸುತ್ತ ಒಂದು ವಿಶೇಷ ಸೂಚನೆ ಕಾಣಿಸ್ತಿದೆ. ಜೂನ್ 17ರಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಏನೋ ಅಸಮಾಧಾನ ಕಾಣಬಹುದು. ಎಲ್ಲವೂ ಸರಿಯಾಗಿದ್ದರೂ ಮನಸ್ಸು ಸಂಪೂರ್ಣ ಖುಷಿಯಾಗಿರೋದಿಲ್ಲ. ಇದಕ್ಕೆ ಕಾರಣ ನಿಮ್ಮ ಒಳ ಮನಸ್ಸು ನಿಮಗೆ ಒಂದು ಸಂದೇಶ ನೀಡಲು ಪ್ರಯತ್ನಿಸುತ್ತಿರುವುದು. ಕೆಲವೊಮ್ಮೆ ನಮ್ಮ ಆತಂಕರಣಕ್ಕೆ ನಮ್ಮ ಕಣ್ಣು ಕಾಣದ ಸಂಗತಿಗಳು ಗೊತ್ತಾಗ್ತವೆ. ಆದ್ರಿಂದ ಆ ದಿನ ಮನಸ್ಸಿನ ಧ್ವನಿಯನ್ನ ನಿರ್ಲಕ್ಷಿಸಕ್ಕೆ ಹೋಗ್ಬೇಡಿ. ಯಾರಾದ್ರೂ ವ್ಯಕ್ತಿ ಪದೇ ಪದೇ ನಿಮ್ಮನ್ನ ಒತ್ತಡಕ್ಕೆ ಒಳಪಡಿಸಲು ಪ್ರಯತ್ನಿಸಿದ್ರೆ ಅವರಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಮೇಲೆ ಅನಗತ್ಯ ಪ್ರಭಾವ ಬೀರುವವರ ಬಗ್ಗೆ ಎಚ್ಚರಿಕೆ ಇರಬೇಕಾಗತ್ತೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮದೇ ಆಗಿರಬೇಕು, ಬೇರೆ ಯಾರ ಒತ್ತಡದಿಂದ ಆಗಬಾರ್ದು ವೀಕ್ಷಕರೇ. ಜೂನ್ 18ರಂದು ಒಂದು ಪ್ರಮುಖ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಅದು ಹಣಕಾಸಿನ ವಿಷಯವಾಗಿರಬಹುದು, ಕುಟುಂಬದ ವಿಷಯವಾಗಿರಬಹುದು, ಅಥವಾ ಕೆಲಸದ ವಿಷಯವಾಗಿರಬಹುದು. ಮೊದಲಿಗೆ ಆ ಸುದ್ದಿ ನಿಮಗೆ ಆತಂಕ ಉಂಟು ಮಾಡಬಹುದು, ಆದರೆ ನಂತರ ಅದರ ಹಿಂದೆ ಇರುವ ಸತ್ಯ ಹೊರಬರಬಹುದು. ಅದರಿಂದ ಯಾವುದೇ ವಿಷಯವನ್ನು ಕೇಳಿದ ತಕ್ಷಣ ಪ್ರತಿಕ್ರಿಯೆ ನೀಡಕ್ ಹೋಗ್ಬೇಡಿ. ಸಿಂಹ ರಾಶಿಯವರಿಗೆ ಈ ಸಮಯದಲ್ಲಿ ಮಾತಿನ ಮೇಲೆ ನಿಯಂತ್ರಣ ಬಹಳ ಮುಖ್ಯ ಇರಬೇಕಾಗತ್ತೆ. ಕೋಪ ಬಂದಾಗ ಹೇಳುವ ಒಂದು ಮಾತು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು ವೀಕ್ಷಕರೇ. ಕೆಲವರು ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಕೆರಳಿಸಲು ಪ್ರಯತ್ನ ಕೂಡ ಮಾಡಬಹುದು. ನಿಮ್ಮಿಂದ ತಪ್ಪು ಮಾತು ಬರಲಿ ಅಂತ ಕಾಯ್ತಾ ಇರಬಹುದು. ಆದ್ರಿಂದ ಯಾರಾದ್ರೂ ನಿಮ್ಮನ್ನ ಪ್ರಚೋದಿಸಿದ್ರೆ ಶಾಂತವಾಗಿರಿ ವೀಕ್ಷಕರೇ. ನಿಮ್ಮ ಕೆಲಸದ ಕ್ಷೇತ್ರದಲ್ಲೂ ಕೆಲವು ಬದಲಾವಣೆಗಳು ಕಾಣಿಸ್ಕೊಳ್ಬಹುದು. ನೀವು ಬಹಳ ದಿನಗಳಿಂದ ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಲಕ್ಷಣಗಳಿವೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಯಶಸ್ಸನ್ನ ನೋಡಿ ಕೆಲವರು ಅಸೂಯೆ ಪಡಬಹುದು. ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಲು ಪ್ರಯತ್ನಿಸಬಹುದು. ನಿಮ್ಮ ಹೆಸರನ್ನ ಕೆಡಿಸಲು ಪ್ರಯತ್ನಿಸಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಬೇಕು. ಶತ್ರುಗಳು ಯಾವಾಗಲೂ ನಮ್ಮ ಎದುರಿಗೆ ಬರೋದಿಲ್ಲ. ಕೆಲವೊಮ್ಮೆ ಅವರು ಸ್ನೇಹಿತರ ಮುಖವಾಡ ಧರಿಸಿ ಬರ್ತಾರೆ, ನಿಮ್ಮ ಒಳಿತಿಗಾಗಿ ಮಾತನಾಡುವಂತೆ ನಟಿಸ್ತಾರೆ. ಆದ್ರೆ ಅವರ ಉದ್ದೇಶ ಬೇರೆ ಆಗಿರುತ್ತೆ. ಈ 5 ದಿನಗಳಲ್ಲಿ ಅಂತಹ ವ್ಯಕ್ತಿಗಳನ್ನ ಗುರುತಿಸುವ ಅವಕಾಶ ನಿಮಗೆ ಸಿಗಬಹುದು ವೀಕ್ಷಕರೇ. ಜೂನ್ 19ರಂದು ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಮನೆಯೊಳಗೆ ಸಣ್ಣ ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ಹಳೆಯ ವಿಷಯಗಳನ್ನ ಎಳೆದು ತರುವ ಸಾಧ್ಯತೆ ಇದೆ. ಅದರಿಂದ ನೀವು ಹೆಚ್ಚು ಸಹನೆ ತೋರಬೇಕು. ನೀವು ಶಾಂತವಾಗಿದ್ರೆ ಸಮಸ್ಯೆ ಬೇಗ ಪರಿಹಾರವಾಗ್ತದೆ. ಈ ಸಮಯದಲ್ಲಿ ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗಬಹುದು. ನಿಮ್ಮ ತಂದೆ, ತಾಯಿ ಅಥವಾ ಕುಟುಂಬದ ಹಿರಿಯರು ಹೇಳುವ ಮಾತುಗಳನ್ನ ಗಮನದಿಂದ ಕೇಳಿ. ಅವರ ಅನುಭವ ನಿಮಗೆ ಸರಿಯಾದ ದಾರಿಯಲ್ಲಿ ತೋರಿಸಬಹುದು. ಕೆಲವೊಮ್ಮೆ ನಾವು ಕಾಣದ ಅಪಾಯವನ್ನ ಅವರು ಮೊದಲೇ ಗುರುತಿಸ್ತಾರೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡ ಹೂಡಿಕೆಗಳನ್ನ ತಾತ್ಕಾಲಿಕವಾಗಿ ಮುಂದೂಡುವುದು ಒಳ್ಳೆಯದಾಗಿರುತ್ತೆ ವೀಕ್ಷಕರೇ. ಯಾರಾದ್ರೂ ವ್ಯಕ್ತಿ ತಕ್ಷಣ ಹಣ ಹೂಡಲು ಒತ್ತಾಯಿಸಿದ್ರೆ 2 ಬಾರಿ ಯೋಚಿಸಬೇಕಾಗತ್ತೆ. ವಿಶೇಷವಾಗಿ ಸ್ನೇಹಿತರ ಹೆಸರಿನಲ್ಲಿ ಬರುವ ಯೋಜನೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಕಾಗದ ಪತ್ರಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಜೂನ್ 20ರಂದು ಒಂದು ಅಚ್ಚರಿಯ ಬೆಳವಣಿಗೆ ಸಂಭವಿಸಬಹುದು.
ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಸಂಪರ್ಕ ಬರಬಹುದು. ಹಲವು ದಿನಗಳಿಂದ ಮಾತಿಲ್ಲದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಈ ಭೇಟಿ ಅಥವಾ ಮಾತುಕತೆ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟಿಸಬಹುದು. ಆದರೆ ತಕ್ಷಣ ನಂಬಿಕೆ ಇಡಬೇಡಿ. ಸಮಯ ತೆಗೆದುಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತೊಮ್ಮೆ ಹೆಚ್ಚಾಗ್ತದೆ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಲು ಆರಂಭವಾಗ್ತದೆ. ನೀವು ಇತ್ತೀಚೆಗೆ ಅನುಭವಿಸಿದ ಗೊಂದಲಗಳು ನಿಧಾನವಾಗಿ ದೂರ ಆಗ್ತವೆ ವೀಕ್ಷಕರೇ. ಆದ್ರೆ ಇನ್ನು ಸಂಪೂರ್ಣವಾಗಿ ನಿರಾಳವಾಗುವ ಸಮಯ ಬಂದಿಲ್ಲ. ಯಾಕಂದ್ರೆ ಜೂನ್ 21ರ ದಿನವೇ ಈ 5 ದಿನಗಳ ಪ್ರಮುಖ ದಿನವಾಗಿದೆ. ಜೂನ್ 21ರಂದು ಒಂದು ಸತ್ಯ ನಿಮ್ಮ ಮುಂದೆ ಬರಬಹುದು. ಅದು ವ್ಯಕ್ತಿಯ ಬಗ್ಗೆ ಇರಬಹುದು, ಸಂಬಂಧದ ಬಗ್ಗೆ ಇರಬಹುದು, ಅಥವಾ ಹಣಕಾಸಿನ ವಿಷಯದ ಬಗ್ಗೆ ಇರಬಹುದು. ಈ ಸತ್ಯ ಮೊದಲು ನಿಮಗೆ ಆಘಾತ ಉಂಟು ಮಾಡಬಹುದು, ಆದರೆ ನಂತರ ಅದೇ ವಿಷಯ ನಿಮಗೆ ಒಳ್ಳೆಯದಾಗತ್ತೆ. ಏಕೆಂದ್ರೆ ಸುಳ್ಳಿನ ಮೇಲೆ ನಿಂತಿರುವ ಸಂಬಂಧಗಳು ಹೆಚ್ಚು ದಿನ ಉಳಿಯೋದಿಲ್ಲ. ಎಂ ಅಕ್ಷರದ ವ್ಯಕ್ತಿಯ ಬಗ್ಗೆ ಬಂದಿರುವ ಸೂಚನೆಯ ಹಿಂದಿನ ಅರ್ಥವೂ ಇದೇ ಆಗಿರಬಹುದು. ಕೆಲ ಸಿಂಹ ರಾಶಿಯವರಿಗೆ ಈ ವ್ಯಕ್ತಿಯ ನಿಜವಾದ ಉದ್ದೇಶ ತಿಳಿಬಹುದು. ಅವರ ಮಾತುಗಳ ಹಿಂದೆ ಇರುವ ಸ್ವಾರ್ಥ ಗೊತ್ತಾಗಬಹುದು, ಅಥವಾ ಅವರು ಮರೆಮಾಚಿದ ಒಂದು ವಿಷಯ ಹೊರಬರಬಹುದು. ಆದ್ರೆ ಮತ್ತೊಮ್ಮೆ ಹೇಳ್ಬೇಕು, ಇದು ಎಲ್ಲಾ ಎಂ ಹೆಸರಿನ ಜನರ ಬಗ್ಗೆ ಅಲ್ಲ. ನಿಮ್ಮ ಜೀವನದಲ್ಲಿ ಇರುವ ವ್ಯಕ್ತಿಗಳ ವರ್ತನೆ ಮತ್ತು ಪರಿಸ್ಥಿತಿಯನ್ನು ಗಮನಿಸಿ ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ. ಜ್ಯೋತಿಷ್ಯವು ಸೂಚನೆ ನೀಡುತ್ತದೆ, ಅಂತಿಮ ನಿರ್ಧಾರ ನಿಮ್ಮ ಕೈಯಲ್ಲೇ ಇರುತ್ತೆ. ಈ 5 ದಿನಗಳಲ್ಲಿ ದೇವರ ಆರಾಧನೆಗೆ ಹೆಚ್ಚು ಸಮಯ ಕೊಟ್ಟರೆ ಮನಸ್ಸಿಗೆ ಶಾಂತಿ ಸಿಗತ್ತೆ. ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಒಳ್ಳೆಯದು. ನಿಮ್ಮ ಇಷ್ಟದ ದೇವರನ್ನು ಸ್ಮರಿಸುವುದು ಇನ್ನಷ್ಟು ಉತ್ತಮ ಫಲ ನೀಡಬಹುದು. ಮನಸ್ಸು ಸ್ಥಿರವಾಗಿದ್ದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಎದುರಿಸಬಹುದು. ಸಿಂಹರಾಶಿಯವರೇ ದೊಡ್ಡ ಶಕ್ತಿ ಎಂದರೆ ಅವರ ಧೈರ್ಯ. ಈ ಸಮಯದಲ್ಲೂ ಅದೇ ನಿಮ್ಮನ್ನ ಕಾಪಾಡತ್ತೆ. ನೀವು ಭಯಪಡಬೇಕಾಗಿಲ್ಲ, ಆದರೆ ಎಚ್ಚರಿಕೆಯನ್ನ ಮರೆತರೆ ಮಾತ್ರ ಸಮಸ್ಯೆ ಉಂಟಾಗಬಹುದು. ನಿಮ್ಮ ಬುದ್ಧಿ ಮತ್ತು ಅನುಭವವನ್ನ ಬಳಸಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ 5 ದಿನಗಳಲ್ಲಿ ನಿಮ್ಮ ಕನಸುಗಳು ಕೆಲವು ಸೂಚನೆಗಳನ್ನು ನೀಡಬಹುದು ವೀಕ್ಷಕರೇ. ವಿಚಿತ್ರ ಕನಸುಗಳು ಕಾಣಬಹುದು, ಹಳೆಯ ವ್ಯಕ್ತಿಗಳು ಕನಸಿನಲ್ಲಿ ಕಾಣಬಹುದು, ಕೆಲವು ಘಟನೆಗಳು ಮನಸ್ಸಿನಲ್ಲಿ ಮರುಕಳಿಸಬಹುದು. ಇವೆಲ್ಲವೂ ನಿಮ್ಮ ಒಳ ಮನಸ್ಸು ನಿಮಗೆ ಏನೋ ಹೇಳಲು ಪ್ರಯತ್ನಿಸುತ್ತಿರುವ ಸಂಕೇತಗಳಾಗಿರಬಹುದು. ಜೂನ್ 21ರ ಸಂಜೆ ವೇಳೆಗೆ ಒಂದು ಪ್ರಮುಖ ನಿರ್ಧಾರ ನಿಮ್ಮ ಮುಂದೆ ಬರಬಹುದು. ನೀವು ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬುದು ಸ್ಪಷ್ಟವಾಗಲು ಆರಂಭವಾಗತ್ತೆ. ಇತ್ತೀಚೆಗೆ ನಿಮ್ಮ ಮನಸ್ಸನ್ನ ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಇಲ್ಲಿ ಒಂದು ದೊಡ್ಡ ರಹಸ್ಯ ಇದೆ ಅಂತಾನೆ ಹೇಳ್ಬೋದು. ಈ 5 ದಿನಗಳಲ್ಲಿ ನಡೆಯುವ ಘಟನೆಗಳು ಮೊದಲಿಗೆ ಸಮಸ್ಯೆ ಅಂತ ಕಾಣಬಹುದು, ಆದರೆ ನಂತರ ಅದೇ ಘಟನೆಗಳು ನಿಮ್ಮ ಜೀವನವನ್ನ ಸರಿಯಾದ ದಾರಿಗೆ ತಳ್ಳುವ ಸಾಧ್ಯತೆ ಇದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಿಂದ ತಪ್ಪು ವ್ಯಕ್ತಿಗಳನ್ನ ದೂರ ಮಾಡುವಾಗ ನಮಗೆ ನೋವಾಗುತ್ತೆ, ಆದರೆ ಅದರ ನಂತರ ನಮ್ಮ ಒಳಿತಿಗಾಗಿ ಆಗಿದ್ದು ಎಂದು ಅರ್ಥ ಆಗತ್ತೆ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ದೊರೆಯುವ ದೊಡ್ಡ ಪಾಠ ಏನೆಂದ್ರೆ, ಎಲ್ಲರನ್ನ ನಂಬಬಾರದು. ಒಳ್ಳೆಯ ಮನಸ್ಸು ಇರಬೇಕು, ಆದರೆ ಅದಕ್ಕೆ ಜೊತೆ ವಿವೇಕವೂ ಇರಬೇಕು. ನಿಮ್ಮ ಹೃದಯ ಒಳ್ಳೆಯದು ಎಂಬ ಕಾರಣಕ್ಕೆ ಎಲ್ಲರೂ ಒಳ್ಳೆಯವರೇ ಆಗ್ತಾರೆ ಎಂದು ಭಾವಿಸಬೇಡಿ. ಎಂ ಅಕ್ಷರದ ವ್ಯಕ್ತಿಯ ಬಗ್ಗೆ ಬಂದಿರುವ ಸೂಚನೆಯ ನಿಜವಾದ ಅರ್ಥವು ಇದೇ ಆಗಿರಬಹುದು ವೀಕ್ಷಕರೇ. ಆ ವ್ಯಕ್ತಿಯ ಮೂಲಕ ಒಂದು ಸತ್ಯ ನಿಮ್ಮ ಮುಂದೆ ಬರಬಹುದು, ಒಂದು ಮುಖವಾಡ ಕಳಚಬಹುದು, ಒಂದು ಸಂಬಂಧದ ನಿಜವಾದ ರೂಪ ಗೊತ್ತಾಗಬಹುದು, ಅಥವಾ ನೀವು ಇಷ್ಟು ದಿನ ಗಮನಿಸಿದ್ದ ವಿಷಯ ಈಗ ಸ್ಪಷ್ಟವಾಗಬಹುದು. ಆದ್ರಿಂದ ಈ 5 ದಿನಗಳಲ್ಲಿ ಆತುರ ಬೇಡ, ಕೋಪ ಬೇಡ, ಅತಿಯಾದ ನಂಬಿಕೆ ಬೇಡ. ಪ್ರತಿಯೊಂದು ನಿರ್ಧಾರವನ್ನ ಯೋಚಿಸಿ ತೆಗೆದುಕೊಳ್ಳಿ. ನಿಮ್ಮ ಅಂತಃಪ್ರಜ್ಞೆಯನ್ನ ನಂಬಿ, ನಿಮ್ಮ ಅನುಭವವನ್ನ ಬಳಸಿ. ಹಾಗೆ ಮಾಡಿದ್ರೆ ಯಾವುದೇ ಅಪಾಯ ನಿಮ್ಮನ್ನ ಹೆಚ್ಚು ಕಾಲ ಕಾಡಲು ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ಮಾತು, ಸಿಂಹರಾಶಿಯವರ ಜೀವನದಲ್ಲಿ ಬೆಳಕು ಬರುವ ಮೊದಲು ಕೆಲವೊಮ್ಮೆ ಸಣ್ಣ ಕತ್ತಲೆ ಬರ್ತದೆ, ಆದರೆ ಆ ಕತ್ತಲೆಯೇ ಮುಂದಿನ ಬೆಳಕಿನ ಮೌಲ್ಯವನ್ನ ತಿಳಿಸುತ್ತದೆ. ಜೂನ್ 17ರಿಂದ ಜೂನ್ 21ರವರೆಗಿನ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಸತ್ಯಗಳನ್ನ ತೋರಿಸುವ ಸಮಯವಾಗಬಹುದು. ಆ ಸತ್ಯಗಳನ್ನ ಧೈರ್ಯದಿಂದ ಸ್ವೀಕರಿಸಿ ಮುಂದೆ ಸಾಗಿದರೆ ಮುಂದಿನ ದಿನಗಳು ಇನ್ನಷ್ಟು ಉತ್ತಮವಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ನೀವು ಸಿಂಹರಾಶಿಯವರಾಗಿದ್ದರೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ರಾಶಿಫಲ, ಜ್ಯೋತಿಷ್ಯ ಮಾಹಿತಿ ಮತ್ತು ವಿಶೇಷ ಭವಿಷ್ಯವಾಣಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.